Kinetic Theory Part 2. Kinetic Theory Part 1 ನಲ್ಲಿ ಈಗಾಗಲೇ ನಾವು ಪಾಸ್ಟುಲೇಟ್ಸ್ ಅಂದರೆ ಕೈನೆಟಿಕ್ ಐಡಿಯಲ್ ಗ್ಯಾಸ್ ಪಾಸ್ಟುಲೇಟ್ಸ್ ಅಥವಾ ಅಸಂಪ್ಷನ್ಸ್ ಅನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. So first we go to a definition. What is degrees of freedoms ಅಂತ ನೋಡ್ತಾ ಹೋದರೆ ಈಗಾಗಲೇ ಲೈವ್ ಕ್ಲಾಸಲ್ಲಿ ಈಗಾಗಲೇ ಹೇಳಿದ್ದೆ. ಸೊ ದೀಸ್ ಆರ್ ದ ನಂಬರ್ ಆಫ್ ಕೋಆರ್ಡಿನೇಟ್ಸ್ ರಿಕ್ವೈರ್ಡ್ ಟು ಸ್ಪೆಸಿಫೈ ದ ಕಾನ್ಫಿಗರೇಷನ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್. ಅಂದರೆ ಇವು ಎಷ್ಟು ಕೋಆರ್ಡಿನೇಟ್ಸ್ ಬೇಕಾಗತ್ತೆ ಒಂದು ಗ್ಯಾಸ್ ಮಾಲಿಕ್ಯೂಲ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಎಷ್ಟು ಕೋಆರ್ಡಿನೇಟ್ಸ್ ಬೇಕಾಗತ್ತೆ ಅನ್ನೋದು ಡಿಗ್ರೀಸ್ ಆಫ್ ಫ್ರೀಡಮ್. ಈಗಾಗಲೇ ಆ ಡಿಗ್ರೀಸ್ ಆಫ್ ಫ್ರೀಡಮನ್ನು ನಾನು ಈಗಾಗಲೇ ಹೇಳಿದ್ದೆ ನಿಮಗೆ ಲಾಸ್ಟ್ ಲೈವ್ ಕ್ಲಾಸಲ್ಲಿ. ಅದರಲ್ಲಿ ಫಸ್ಟ್ ಅಂದರೆ ಟ್ರಾನ್ಸ್ಲೇಟರಿ ಮೋಷನ್ ತೊಗೊಂಡ್ವಿ ಅಂತಂದರೆ ನಮಗೆ ಎಕ್ಸ್ ವೈ ಝೆಡ್ 3 ಆ್ಯಕ್ಸಿಸಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಅದನ್ನು ನಿಮಗೆ ಒಂದು ಬಾಲ್ನ ಮೂಮೆಂಟನ್ನು ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಳಿದ್ದೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ಇಲ್ಲಿ ಒಂದು ಫಾರ್ಮುಲಾನ ಕೊಟ್ಟಿದ್ದಾನೆ. ದಟ್ ಈಸ್ ಎನ್ ಈಸ್ ಈಕ್ವಲ್ ಟು 3x - r. ಇಲ್ಲಿ ಎನ್ ಈಕ್ವಲ್ ಟು 3x - r ಅನ್ನೋ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಡಿಗ್ರೀಸ್ ಆಫ್ ಫ್ರೀಡಮನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ವೇರ್ ಎನ್ ಈಸ್ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್, ಎಕ್ಸ್ ಅಂದರೆ x is number of atoms in a molecule and r is the number of independent relations. ಎಷ್ಟು ರಿಲೇಷನ್ಸ್ ಇದೆ ಅನ್ನೋದನ್ನು r ರೆಪ್ರೆಸೆಂಟ್ ಮಾಡುತ್ತೆ. x ನಂಬರ್ ಆಫ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್, ಒಂದು ಮಾಲಿಕ್ಯೂಲಲ್ಲಿ ಎಷ್ಟು ಆಟಮ್ಸ್ ಇದೆ ಅಂತ ಹೇಳ್ತಾ ಹೋಗುತ್ತೆ. ಆ್ಯಂಡ್ n ಇಟ್ ಗಿವ್ಸ್ ದ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಲೆಟ್ಸ್ ವಿ ಮೂವ್ ಆನ್ ಟು ಮಾನೋಆಟಮಿಕ್ ಮಾಲಿಕ್ಯೂಲ್ನ ನೋಡ್ತಾ ಹೋಗೋಣ. ಇಲ್ಲಿ ಮಾನೋಆಟಮಿಕ್ ಮಾಲಿಕ್ಯೂಲ್ ಅಂತಂದರೆ ಎ ಮಾಲಿಕ್ಯೂಲ್ ವಿಚ್ ಕನ್ಸಿಸ್ಟ್ಸ್ ಆಫ್ ಸಿಂಗಲ್ ಆಟಮ್, ಅಂದರೆ ಒಂದೇ ಒಂದು ಆಟಮ್ ಇರಬೇಕು ಅಂತ ಒಂದು ಮಾಲಿಕ್ಯೂಲನ್ನು ನಾವು ಕನ್ಸಿಡರ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಹೀಲಿಯಮ್ನ ಕನ್ಸಿಡರ್ ಮಾಡಿದ್ರೆ ಹೀಲಿಯಮ್ ಆ್ಯಸ್ ಓನ್ಲಿ ಒಂದು ಆಟಮ್ ಮಾತ್ರ ಇರುತ್ತೆ. ಆಕ್ಸಿಜನ್ ತೊಗೊಂಡ್ರೆ ಇಟ್ ಈಸ್ ಡೈಆಟಮಿಕ್, 2 ಆಟಮ್ಸ್ ಇರುತ್ತೆ. ಸೊ ಇಲ್ಲಿ ಒಂದು ಆಟಮಿಂದ ಅಷ್ಟೇ ತೊಗೊಂಡಿದ್ದೀನಿ. ಸೊ ಫಾರ್ ಮಾನೋಆಟಮಿಕ್ ಎಕ್ಸ್ ಅಂದರೆ ಏನು, ನಂಬರ್ ಆಫ್ ಆಟಮ್ಸ್. ಸೊ ಮಾನೋಆಟಮಿಕ್ ಅಂದರೆ ಎಷ್ಟಿರುತ್ತೆ, ನಂಬರ್ ಆಫ್ ಆಟಮ್ಸ್ 1. ಆ್ಯಂಡ್ ರಿಲೇಷನ್ಸ್ ಆರ್ ಇಸ್ ಈಕ್ವಲ್ ಟು 0. ಯಾಕೆಂದರೆ ಇರೋದು 1, ಅದಕ್ಕೆ ಹಿಂದೆ ಮುಂದೆ ಯಾರೂ ಇಲ್ಲ. ಸೊ ರಿಲೇಷನ್ಸ್ ಇಲ್ಲ ಅದಕ್ಕೆ. ಸೊ ಹಾಗಾಗಿ ಅದರದ್ದು ರಿಲೇಷನ್ಸ್ 0. ಆ್ಯಂಡ್ ಎನ್ ಈಸ್ ಈಕ್ವಲ್ ಟು 3x - r. ಈ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಿ ಮಾನೋಆಟಮಿಕ್ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಬರುತ್ತೆ ಅಂತ. ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಮಾನೋಆಟಮಿಕ್ ಎಷ್ಟು ಬರುತ್ತೆ, ಎಸ್ 3 × 1 - 0 ಇಟ್ ಈಸ್ 3. ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ 3 ಬರುತ್ತೆ. ಅಂದರೆ ಇಲ್ಲಿ ಆಟಮು 3 ಡಿಗ್ರೀಸ್ ಆಫ್ ಫ್ರೀಡಮ್, ಇಲ್ಲಿ ಎಕ್ಸ್ ವೈ ಮತ್ತು ಝೆಡ್ 3 ಆ್ಯಕ್ಸಿಸಲ್ಲಿ ಮೂವ್ ಆಗ್ತಾ ಹೋಗ್ಬೋದು. ದೇರ್ ಈಸ್ ನೋ ರೊಟೇಟ್ರಿ ಮೋಷನ್. ಇದನ್ನು ಸಹ ಹೇಳಿದ್ದೆ ನಾನು. ರೊಟೇಟ್ರಿ ಮೋಷನ್ನು ಮತ್ತು ಟ್ರಾನ್ಸ್ಲೇಟ್ರಿ ಮೋಷನ್, ಈ ಥರ ನಿಮಗೆ ಡಿಗ್ರೀಸ್ ಆಫ್ ಫ್ರೀಡಮಲ್ಲಿ ವೈಬ್ರೇಷನಲ್ಲೂ ನಿಮಗೆ ಡಿಗ್ರೀಸ್ ಆಫ್ ಫ್ರೀಡಮ್ಸ್ ಬರುತ್ತೆ ಅಂತ. ಅದರಲ್ಲಿ ಮಾನೋಆಟಮಿಕ್ ಮಾಲಿಕ್ಯೂಲ್ ಅಂತ ತೊಗೊಂಡಾಗ ಇಟ್ ಹ್ಯಾಸ್ ಓನ್ಲಿ ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಮಾತ್ರ ಇರುತ್ತೆ. ಅಂದರೆ ಟ್ರಾನ್ಸ್ಲೇಷನಲ್ ಮೋಷನ್ ಮಾತ್ರ ಇರುತ್ತೆ. ದೇರ್ ಇಸ್ ನೋ ರೊಟೇಷನಲ್. ಸೊ ಲೆಟ್ಸ್ ವಿ ಮೂವ್ ಆನ್ ಟು ಡೈಆಟಮಿಕ್ ತೊಗೊಳ್ಳೋಣ. ಇಲ್ಲಿ ಡೈಆಟಮಿಕ್ ಅಂತಂದರೆ ಎ ಮಾಲಿಕ್ಯೂಲ್ ವಿಚ್ ಕನ್ಸಿಸ್ಟ್ಸ್ ಆಫ್ 2 ಆಟಮ್ಸ್, 2 ಆಟಮ್ ಇರಬೇಕು. ಸೊ ಇಲ್ಲಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇಲ್ಲಿ ಎಷ್ಟು ಆಟಮ್ಸ್ ಇದೆ, ಇಲ್ಲಿ ದೇರ್ ಆರ್ 2 ಆಟಮ್ಸ್. ಸೊ ಹಾಗಾದರೆ ಇಲ್ಲಿ in diatomic molecules
ಎಕ್ಸ್ ಈಸ್ ಈಕ್ವಲ್ ಟು 2 ಅಂದರೆ ನಂಬರ್ ಆಫ್ ಆಟಮ್ಸ್ ಆ್ಯಂಡ್ ಆರ್ ಈಸ್ ಈಕ್ವಲ್ ಟು 1. ಒಂದು ರಿಲೇಷನ್ ಇದೆ ಇಲ್ಲಿ. ಇಲ್ಲಿ ಯಾರಾದರೂ ಇಬ್ಬರು ಪರ್ಸನ್ಸ್ ಇದ್ದಾರೆ ಅಂತಂದರೆ ಆ ಇಬ್ಬರು ಪರ್ಸನ್ಸ್ ಮಧ್ಯೆ ಯಾವುದಾದ್ರೂ ಒಂದು ರಿಲೇಷನ್ ಇರುತ್ತೆ. ಎರಡೆರಡು ರಿಲೇಷನ್ ಇರುತ್ತಾ? ಸೊ ಅಲ್ಲಿ ರಿಲೇಷನ್ಸ್ ಇಬ್ಬರು ಇದ್ದರು ಅಂತಂದರೆ ಅಲ್ಲಿ ಒಂದು ರಿಲೇಷನ್ ಮಾತ್ರ ಇರೋಕ್ಕೆ ಸಾಧ್ಯ, ಒಂದಕ್ಕಿಂತ ಜಾಸ್ತಿ ರಿಲೇಷನ್ಸ್ ಇರಲ್ಲ. ಸೊ ಅದೇ ಥರ ಇಲ್ಲಿ ನಿಮಗೆ ರಿಲೇಷನ್ಸ್ ಹೇಗೆ ನಮಗೆ ಕೌಂಟ್ ಮಾಡೋದು ಅಂತಂದರೆ ಇಲ್ಲಿ ಲೈನ್ಸ್ ಇದೆಯಲ್ಲ, ಈ ಲೈನ್ ಜಾಯಿನ್ ಮಾಡಿದ್ದೀವಲ್ವಾ, ಈ ಲೈನನ್ನು ನೋಡಿ ಸಾಕು. ಜಸ್ಟ್ ಇಲ್ಲಿ ಒಂದು ಲೈನ್ ಇದೆ ಅಂತಂದರೆ ದೇರ್ ಆರ್ ಓನ್ಲಿ ಒನ್ ರಿಲೇಷನ್, ಒಂದು ರಿಲೇಷನ್ ಮಾತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಅಥವಾ ನಿಮ್ಮ ಅಣ್ಣನೋ ತಮ್ಮನೋ ಯಾರಾದರೂ ಇದ್ದರು ಅಂತಂದರೆ ಅಲ್ಲಿ ನಿಮಗೆ ಇದು ಬ್ರದರ್ ರಿಲೇಷನ್ ಅಥವಾ ಸಿಸ್ಟರ್ ರಿಲೇಷನ್ಸ್ ಆ ಥರ ಇರುತ್ತೆ. ಯಾವುದಾದ್ರೂ ಒಂದು ರಿಲೇಷನ್ ಮಾತ್ರ ಇರುತ್ತೆ, ಎರಡೆರಡು ರಿಲೇಷನ್ಸ್ ಸಿಗೋದಿಲ್ಲ. ಸೊ ನೆಕ್ಸ್ಟ್ ಸೇಮ್ ಫಾರ್ಮುಲಾ ಹಾಕಿ, ಸೇಮ್ n ಈಸ್ ಈಕ್ವಲ್ ಟು 3x ಮೈನಸ್ ಆರ್, ಈ ಫಾರ್ಮುಲಾ ಹಾಕಿಬಿಟ್ಟು ಡಯಾಟಮಿಕ್ ಮಾಲಿಕ್ಯೂಲ್ಸ್ಗೆ ಡಿಗ್ರೀಸ್ ಆಫ್ ಫ್ರೀಡಮನ್ನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ಅಂತ ನೋಡಿ. ಎಸ್, ಇಟ್ ಕಮ್ಸ್ ಟು 5. ಲೆಟ್ಸ್ ವಿ ಮೂವ್ ಆನ್ ಟು ಟ್ರೈಆಟಮಿಕ್ ಮಾಲಿಕ್ಯೂಲ್. ಟ್ರೈಆಟಮಿಕ್ ಮಾಲಿಕ್ಯೂಲ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಿ ನೀವು ಟ್ರೈಆಟಮಿಕ್ ಮಾಲಿಕ್ಯೂಲ್. ಇಟ್ ಹ್ಯಾಸ್ 3 ಆಟಮ್ಸ್. ಇಲ್ಲಿ 3 ಆಟಮ್ಸ್ ಇದೆ. ಇಲ್ಲಿ ನಮಗೆ 3 ಡಾಟ್ಸ್ ಕಾಣಿಸುತ್ತಲ್ವಾ, ಈ 3 ಡಾಟ್ಸು ನಮಗೆ 3 ಆಟಮ್ಸ್. ಎಷ್ಟು ರಿಲೇಷನ್ಸ್ ಇದೆ ಅಂತ ನೋಡಿದ್ರಿ, ನೋಡಿರಿ ಎಷ್ಟು ಲೈನ್ಸ್ ಇದಾವೆ ಇಲ್ಲಿ. ಎಸ್, ದೇರ್ ಆರ್ 3 ಲೈನ್ಸ್. 3 ಲೈನ್ ಇದೆ ಅಂತಾದರೆ ಇಟ್ ಹ್ಯಾಸ್ 3 ರಿಲೇಷನ್ಸ್. ಅಲ್ಲಿ ಈ 3 ಜನರ ಮಧ್ಯೆ ಎಷ್ಟು ರಿಲೇಷನ್ಸ್ ಇದೆ ಅಂತಂದರೆ 3 ರಿಲೇಷನ್ಸ್ ಇದ್ದಾವೆ. ಸೊ ಹಾಗಾದರೆ ನಮಗೆ ಈ ಟ್ರೈಆಟಮಿಕ್ ಮಾಲಿಕ್ಯೂಲಲ್ಲಿ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ? 3. ಆ್ಯಂಡ್ ನಂಬರ್ ಆಫ್ ರಿಲೇಷನ್ಸ್ ಎಸ್, ಇಟ್ ಈಸ್ ಆಲ್ಸೋ 3. ಸೊ ಇನ್ ಟ್ರೈಆಟಮಿಕ್ ಮಾಲಿಕ್ಯೂಲ್ the value of x, that is the number of atoms, is equal to 3 and the relations is also equal to 3. ಹಾಗಾದರೆ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ? 3x ಮೈನಸ್ ಆರ್. ಸೊ ವಾಟ್ ಈಸ್ x here? x is 3. ಸೊ 3 into 3 it is 9. ಸೊ 9 minus r. R is also 3. So 9 minus 3 equal to 6. So there are 6 degrees of freedom for triatomic molecule. ಹಾಗಾದರೆ ಒಂದು ಟ್ರೈಆಟಮಿಕ್ ಮಾಲಿಕ್ಯೂಲಿಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ ಅಂತಾದರೆ ಇಟ್ ಹ್ಯಾಸ್ 6 ಡಿಗ್ರೀಸ್ ಆಫ್ ಫ್ರೀಡಮ್. ಸೊ 3 ಆಟಮ್ಸ್ ಇರುತ್ತೆ, 3 ರಿಲೇಷನ್ಸ್ ಇರುತ್ತೆ, ಆ್ಯಂಡ್ ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ ಈಕ್ವಲ್ ಟು 6. ಸೊ ನೀವು ಇದೆಲ್ಲ ಕ್ಯಾಲ್ಕುಲೇಷನ್ಸನ್ನು ಮಾಡಿರಬೇಕು ಫಾರ್ ಡಯಾಟಮಿಕ್ ಮಾಲಿಕ್ಯೂಲ್, ಮಾನೋಅಟಾಮಿಕ್ ಮಾಲಿಕ್ಯೂಲ್ ಆ್ಯಂಡ್ ಟ್ರೈಆಟಮಿಕ್ ಮಾಲಿಕ್ಯೂಲಿ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ಸ್ ಇದೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿರಬೇಕು. ಲೆಟ್ಸ್ ಮೂವ್ ಆನ್ ಟು ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಈಕ್ವಿ ಮೀನ್ಸ್ ಈಕ್ವಲ್, ಪಾರ್ಟಿಷನ್ ಅಂದರೆ ಈಕ್ವಲ್ ಆಗಿ ನಾವು ಡಿವೈಡ್ ಮಾಡ್ತಾ ಇದ್ದೀವಿ ಯಾವುದನ್ನು? ಎನರ್ಜಿಯನ್ನು. ಸೊ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಅಂದರೆ ದಿಸ್ ಎನರ್ಜಿ ಕ್ಯಾನ್ ಬಿ ಈಕ್ವಲಿ ಡಿವೈಡೆಡ್ ಟು ಆಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ. ಸೊ ಲೆಟ್ಸ್ ವಿ ಸಿ ದ ಡೆಫಿನೇಷನ್. ಇನ್ ಥರ್ಮಲ್ ಈಕ್ವಿಲಿಬ್ರಿಯಮ್ ಆಫ್ ಗ್ಯಾಸ್, the total energy of gas is equally distributed among all the degrees of freedom. ಅಲ್ಲಿ ಥರ್ಮಲ್ ಈಕ್ವಿಲಿಬ್ರಿಯಮಲ್ಲಿ ಇರ್ತಕ್ಕಂಥ ಗ್ಯಾಸ್ನ ಟೋಟಲ್ ಎನರ್ಜಿಯನ್ನು ಆ ಗ್ಯಾಸ್ನ ಎಲ್ಲ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ ಎಲ್ಲ ಡಿಗ್ರಿಗೆ ಅಂದರೆ ಎಲ್ಲ ಕೋಆರ್ಡಿನೇಟ್ಸ್ಗೆ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ದ ಎನರ್ಜಿ ಪರ್ ಮಾಲಿಕ್ಯೂಲ್ ಪರ್ ಡಿಗ್ರಿ ಆಫ್ ಫ್ರೀಡಮ್ ಈಸ್ ಈಕ್ವಲ್ ಟು, ಒಂದು ಡಿಗ್ರಿಗೆ ಎಷ್ಟು ಎನರ್ಜಿ ಡಿವೈಡ್ ಆಗಿರುತ್ತೆ ಅಂತ ಅಂದರೆ ವಿಚ್ ಈಸ್ ಈಕ್ವಲ್ ಟು ಹಾಫ್ kT. ಇಲ್ಲಿ ಹಾಫ್
K into T, where K is Boltzmann constant and T is the absolute temperature. ಇಲ್ಲಿ absolute temperature means it is the temperature which is measured in ಕೆಲ್ವಿನ್ ಸ್ಕೇಲ್. ಕೆಲ್ವಿನ್ ಸ್ಕೇಲಲ್ಲಿ ಮೆಷರ್ ಮಾಡ್ತಾ ಇರ್ತಕ್ಕಂಥ ಟೆಂಪರೇಚರ್ನ ನಾವು ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಕರಿತೀವಿ. ಆ್ಯಂಡ್ ಕೆ ಅಂದರೆ ಇಲ್ಲಿ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್. ಇಟ್ ಈಸ್ ಎ ಒನ್ ಕಾನ್ಸ್ಟೆಂಟ್ ವೇರಿಯಬಲ್, ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಅಂದರೆ ಗೊತ್ತಾಯ್ತಲ್ವಾ? ಒಂದು ಗ್ಯಾಸ್ ಮಾಲಿಕ್ಯೂಲಿಗೆ ಈಗ ಫಾರ್ ಎಕ್ಸಾಂಪಲ್ 3 ಜೌಲ್ಸ್ ಆಫ್ ಎನರ್ಜಿ ಇದೆ. ಇಟ್ ಈಸ್ ಮಾನೋಅಟಾಮಿಕ್ ಅಂತ ತೊಗೊಂಡ್ರೆ ಆ ಮಾನೋಅಟಾಮಿಕ್ ಗ್ಯಾಸ್ಗೆ, ಆ ಮಾನೋಅಟಾಮಿಕ್ ಮಾಲಿಕ್ಯೂಲ್ಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ? ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್. ಹೌ ಮೆನಿ ಡಿಗ್ರೀಸ್ ಆಫ್ ಫ್ರೀಡಮ್? ಇಟ್ ಹ್ಯಾಸ್ 3 ಡಿಗ್ರೀಸ್ ಆಫ್ ಫ್ರೀಡಮ್. ಇಫ್ ಇಟ್ ಹ್ಯಾಸ್ 3 ಜೌಲ್ಸ್ ಆಫ್ ಎನರ್ಜಿ, ದೆನ್ ಎಕ್ಸ್, ವೈ ಮತ್ತು ಝೆಡ್ ಆ 3 ಆ್ಯಕ್ಸಿಸಿಗೆ ಒಂದು ಜೌಲ್ ಅಂದರೆ 1 ಜೌಲ್ ಆಫ್ ಎನರ್ಜಿ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, 1 ಜೌಲ್ ಆಫ್ ಎನರ್ಜಿ ಫಾರ್ ವೈ ಆ್ಯಕ್ಸಿಸ್, 1 ಜೌಲ್ ಆಫ್ ಎನರ್ಜಿ ಫಾರ್ ಝೆಡ್ ಆ್ಯಕ್ಸಿಸ್. ಆ ಥರ 3 ಆ್ಯಕ್ಸಿಸ್ಗೆ, 3 ಕೋಆರ್ಡಿನೇಟ್ಸಿಗೆ ಈಕ್ವಲ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಅದು ಎಕ್ಸ್ ಆ್ಯಕ್ಸಿಸ್ಗೆ 2 ಜೌಲ್ಸ್ ಕೊಟ್ಟು ಇನ್ನೊಂದಕ್ಕೆ ಹಾಫ್ ಜೌಲ್, ಇನ್ನೊಂದಕ್ಕೆ ಹಾಫ್ ಜೌಲ್, ಆ ಥರ ಎಲ್ಲ ಡಿವೈಡ್ ಮಾಡೋಲ್ಲ. ಪ್ರತಿ ಡಿಗ್ರಿ ಆಫ್ ಫ್ರೀಡಮಿಗೆ ಟೋಟಲ್ ಎನರ್ಜಿಯನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಹೋಗುತ್ತೆ ಅನ್ನೋದು ದ ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಆ್ಯಂಡ್ it is the formula which gives the energy in 1 degree of freedom. 1 per degree ಎಷ್ಟು ಎನರ್ಜಿ ಇರುತ್ತೆ ಅನ್ನೋದನ್ನು ಕೊಡ್ತಾ ಹೋಗುತ್ತೆ. ಓಕೆ, ಲೆಟ್ಸ್ ವಿ ಮೂವ್ ಆನ್ ಟು ಎಕ್ಸ್ಪ್ರೆಷನ್ ಫಾರ್ ಆ್ಯಾವ್ರೇಜ್ ಎನರ್ಜಿ. ನಮಗೀಗಾಗಲೇ ಗೊತ್ತಿದೆ, ಒಂದು ಗ್ಯಾಸ್ ಮಾಲಿಕ್ಯೂಲ್, ಒಂದು ಗ್ಯಾಸ್ ಅನ್ನೋದು ಗ್ಯಾಸ್ ಮಾಲಿಕ್ಯೂಲ್ ಅಂತ ತೊಗೊಂಡ್ರೆ ಇಟ್ ಹ್ಯಾಸ್ ಸೋ ಮೆನಿ ಮಾಲಿಕ್ಯೂಲ್ಸ್, ಸುಮಾರು ಮಾಲಿಕ್ಯೂಲ್ಸ್, ಗ್ಯಾಸ್ ಮಾಲಿಕ್ಯೂಲ್ಸ್ ಎಲ್ಲ ಇರುತ್ತೆ ಈ ಥರ. ಆ್ಯಂಡ್ ದೇ ಆರ್ ಮೂವ್ ಇನ್ ರ್ಯಾಂಡಮ್ ಡೈರೆಕ್ಷನ್, ಯಾವುದ್ಯಾವುದೋ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರುತ್ತೆ. ಆ ಥರ ಮೂವ್ ಆಗ್ತಾ ಇದೆ ಅಂತಂದರೆ ಅವೆಲ್ಲವಕ್ಕೆ ವೆಲಾಸಿಟಿ ಇರುತ್ತೆ. ವೆಲಾಸಿಟಿ ಇದೆ ಅಂತ ಅಂದರೆ ಕೈನೆಟಿಕ್ ಎನರ್ಜಿ ಇರುತ್ತೆ. ಎಲ್ಲವೂ ಬೇರೆ 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 ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರೋದ್ರಿಂದ ವೆಲಾಸಿಟಿ ಒಂದು ವೆಕ್ಟಾರ್ ಕ್ವಾಂಟಿಟಿ, ಆ್ಯಂಡ್ ಇದು ಸಹ ಚೇಂಜ್ ಇರುತ್ತೆ. ಸೊ ಹಾಗಾಗಿ ಒಂದು ಆ್ಯಾವ್ರೇಜ್ ಆಗಿ ಎಷ್ಟು ಎನರ್ಜಿ ಇರ್ಬೋದು ಅಂತ ಏನು ನಾವು ಕನ್ಸಿಡರ್ ಮಾಡ್ತೀವಿ, ಅದನ್ನು ಇಲ್ಲಿ ಆ್ಯಾವ್ರೇಜ್ ಎನರ್ಜಿ, ಎಕ್ಸ್ಪ್ರೆಷನ್ ಫಾರ್ ಆ್ಯಾವ್ರೇಜ್ ಎನರ್ಜಿ ಅಂತ ಕೊಟ್ಟಿದ್ದೀವಿ. ಆ್ಯಂಡ್ ಇಟ್ ಈಸ್ ಗಿವೆನ್ ಬೈ E is equal to half KT into N. ಇಲ್ಲಿ half KT, it is the energy of a gas molecule per degree of freedom. ಹಾಗಾದರೆ ಇಲ್ಲಿ N ಅಂದರೆ it is the number of degrees of freedom. For monoatomic ಗಾದರೆ it is 3 degrees of freedom. For diatomic it is 5 degrees of freedom. For triatomic it is 6 degrees of freedom. ಹಾಗಾದರೆ ಇದಕ್ಕೆ ಮಾನೋಅಟಾಮಿಕ್, ಡಯಾಟಮಿಕ್ ಮತ್ತು ಟ್ರಯಾಟಮಿಕ್ಕಿಗೆ ಎಷ್ಟು ಆ್ಯಾವ್ರೇಜ್ ಎನರ್ಜಿ ಬರುತ್ತೆ ಅಂತ ಹೇಳಿ. ಫಾರ್ ಮಾನೋಅಟಾಮಿಕ್ ಇಲ್ಲಿ ಎನ್ ವ್ಯಾಲ್ಯೂ ಎಷ್ಟು ಹಾಕ್ತೀರಿ ನೀವು? 3 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಹಾಗಾದರೆ E is equal to 3/2 KT ಆಗುತ್ತೆ. ಇಲ್ಲಿ 1 ಇಂಟು 1 ಮತ್ತು ಈ ಎನ್ನನ್ನು ಮಲ್ಟಿಪ್ಲೈ ಮಾಡೋಣ. ಇಟ್ ಬಿಕಮ್ಸ್ 1 ಇಂಟು ಎನ್ ಅಂದರೆ ನಮಗೆ ಎನ್ ಆಗುತ್ತೆ. ಸೊ n/2 KT ಆಗಿರುತ್ತೆ. ನಮಗೆ n ಡಿವೈಡೆಡ್ ಬೈ 2 KT ಬಂದಿರುತ್ತೆ. ಸೊ ಅಲ್ಲಿ ಎನ್ ವ್ಯಾಲ್ಯೂ 5, 3, 5, 6 ಈ ಥರ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಹಾಗಾದರೆ ಡಯಾಟಮಿಕ್ಕಿಗೆ ಎಸ್ ಇಟ್ ಈಸ್ 5/2 KT. ಟ್ರಯಾಟಮಿಕ್ ತೊಗೊಂಡ್ರೆ ಇಟ್ ಈಸ್ 6/2 ಆರ್ 6/2 ಅಂತ ಅಂದರೆ ಡಿವೈಡ್ ಮಾಡ್ಬೋದು ನಾವು. ಡಿವೈಡ್ ಆಗುತ್ತೆ, ಇಟ್ ಬಿಕಮ್ಸ್ 3 KT. ಸೊ ಈ ಮೂರಕ್ಕೂ ನೀವು ಈ ಎಕ್ಸ್ಪ್ರೆಷನನ್ನು ಬರೀಬೇಕು. ಎಕ್ಸ್ಪ್ರೆಷನ್ ಫಾರ್ ಆ್ಯಾವ್ರೇಜ್ ಎನರ್ಜಿ ಇನ್ ಮಾನೋಅಟಾಮಿಕ್, ಡಯಾಟಮಿಕ್, ಟ್ರಯಾಟಮಿಕ್ ಮೂರಕ್ಕೆ ಸೆಪ್ರೇಟಾಗಿ ನೀವು ಎನ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಬರೀಬೇಕು. ಇದೆ
ವಿ ಮೂವ್ ಆನ್ ಟು ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ಸ್. ಸ್ಪೆಸಿಫಿಕ್ ಹೀಟ್ಸನ್ನು ನಾವು ಈಗಾಗಲೇ ನೋಡಿಬಿಟ್ಟಿದ್ದೀವಿ. ಸ್ಪೆಸಿಫಿಕ್ ಹೀಟ್ ಅಂತ ನೋಡಿದ್ವಿ, ಸ್ಪೆಸಿಫಿಕ್ ಹೀಟ್ಸ್ ನೋಡಿಲ್ವಲ್ಲ. ಸ್ಪೆಸಿಫಿಕ್ ಹೀಟಲ್ಲಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್, ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ನೋಡಿದ್ವಲ್ಲ, ಅದೆರಡು. ಸೊ ಹಾಗಾದರೆ ಈಗ ಅವುಗಳ ರೇಷಿಯೋವನ್ನು ನೋಡ್ತಾ ಹೋಗೋಣ. ಇಟ್ ಈಸ್ ದ ರೇಷಿಯೋ ಆಫ್ specific heat of gas at constant pressure to the specific heat of gas at constant volume. ಅಂದರೆ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಡಿವೈಡೆಡ್ ಬೈ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಈ ರೇಷಿಯೋ ನಮಗೇನು ಕೊಡುತ್ತೆ, ಇದನ್ನು ನಾವು ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ಸ್ ಅಂತ ಕರೆದಿದ್ದೀವಿ. ಇಲ್ಲಿ ಈ ವ್ಯಾಲ್ಯೂ ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ದ ವ್ಯಾಲ್ಯೂ ಆಫ್ ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್, ಇಟ್ ಹೆಲ್ಪ್ಸ್ ಇನ್ ದ ಡಿಟರ್ಮಿನೇಷನ್ ಆಫ್ ನಂಬರ್ ಆಫ್ ಆಟಮ್ಸ್ ಇನ್ ಗ್ಯಾಸ್ ಮಾಲಿಕ್ಯೂಲ್. ಯಾಕೆಂದರೆ ನಾವು ಪ್ರತಿ ಗ್ಯಾಸ್ ಮಾಲಿಕ್ಯೂಲ್ನ ತೊಗೊಂಡು ಅದು ಯಾವ ಮಾಲಿಕ್ಯೂಲು ಅದನ್ನು ಡಿವೈಡ್ ಮಾಡಿ ಎಣಿಸೋಕ್ಕಾಗಲ್ಲ, ನಾವು ಕೌಂಟ್ ಮಾಡೋಕ್ಕಾಗಲ್ಲ ಎಷ್ಟು ಆಟಮ್ಸ್ ಇದೆ ಅಂತ. ಬಟ್ ವಿ ಕ್ಯಾನ್ ಫೈಂಡ್ ದಿಸ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ಕಾನ್ಸ್ಟೆಂಟ್ ವಾಲ್ಯೂಮ್ನ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಬೈ ದಟ್ ವಿ ಕ್ಯಾನ್ ಕ್ಯಾಲ್ಕ್ಯುಲೇಟ್ ದ ರೇಷಿಯೋ. ಆ ರೇಷಿಯೋಯಿಂದ ನಮಗೆ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ, ನಂಬರ್ ಆಫ್ ಆಟಮ್ಸ್ ಇನ್ ಗ್ಯಾಸ್ ಮಾಲಿಕ್ಯೂಲನ್ನು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಸೊ ಯಾವ ಥರ ಅದನ್ನು ಫೈಂಡ್ ಔಟ್ ಮಾಡ್ಬೋದು? ಫಾರ್ಮುಲಾ ಇಟ್ ಈಸ್ ದಿಸ್. So gamma is equal to 1 plus 2 divided by n. Here n is the number of degrees of freedom. ಮತ್ತೆ ನಿಮಗೆ ಮಾನೋಅಟಾಮಿಕ್, ಟ್ರೈಆಟಮಿಕ್, ಡಯಾಟಮಿಕ್ಕಿಗೆ ಕ್ಯಾಲ್ಕುಲೇಷನನ್ನು ಮಾಡಬೇಕು ನೀವು. ಕ್ಯಾಲ್ಕುಲೇಷನ್ ಫಾರ್ ಗಾಮಾ, ದಟ್ ಈಸ್ ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ಸ್, ದಟ್ ಗಾಮಾ is equal to 1 plus 2 divided by n. ಹಾಗಾದರೆ ಗಾಮಾ ಫಾರ್ ಮಾನೋಅಟಾಮಿಕ್ ಎಷ್ಟಾಗತ್ತೆ? 1 plus 2 divided by n. ಹತ್ರ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಮಾನೋಅಟಾಮಿಕ್ಕಿಗೆ ಅಂತ ಅಂದರೆ? ಎಸ್, ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ 3. ಸೊ 1 plus 2 by 3. ಅಲ್ಲಿ ನೀವು ಕ್ರಾಸ್ ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡಿದ್ರಿ ಅಂತಂದರೆ ಎಷ್ಟು ಬರುತ್ತೆ ನಿಮಗೆ? ಎಸ್, ಇಟ್ ಈಸ್ 5/3. ಅದೇ ಥರ ಡಯಾಟಮಿಕ್ ಮತ್ತು ಟ್ರೈಆಟಮಿಕ್ಕಿಗೆ ನೀವು ಕ್ಯಾಲ್ಕುಲೇಷನನ್ನು ಮಾಡ್ತಾ ಹೋಗಬೇಕು. ಈ ಮಾನೋಅಟಾಮಿಕ್, ಡಯಾಟಮಿಕ್ ಮತ್ತು ಟ್ರೈಆಟಮಿಕ್ಕಿಗೆ ಎಷ್ಟು ಬರುತ್ತೆ ವ್ಯಾಲ್ಯೂ ಸ್ಪೆಸಿಫಿಕ್ ಹೀಟ್, ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಇನ್ ಟುಡೇ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಡಿಗ್ರೀಸ್ ಆಫ್ ಫ್ರೀಡಮ್ and the law of equipartition of energy and the ratio of specific heats ಮತ್ತು ಆವ್ರೇಜ್ ಎನರ್ಜಿ, ಇಷ್ಟನ್ನು ನಾವು ನೋಡಿದ್ದೀವಿ. ಥ್ಯಾಂಕ್ ಯು.